ನನ್ನ ನೀನು ಗೆಲ್ಲಲಾರೆ ಅಂತ ದಿಗ್ಗಜ ನಾಯಕರೇ ತೊಡೆತಟ್ಟಿದ್ರು. ಅದರಲ್ಲೂ ಮಂಡ್ಯದಲ್ಲಿ ಸಚಿವರು ಆಡಿದ್ದ ಮಾತುಗಳೇ ಈಗ ಜೆಡಿಎಸ್ಗೆ ಅಸ್ತ್ರವಾಗಿದೆ. ಕಲಬುರಗಿಯಲ್ಲಿ ಬಿಜೆಪಿ ಸೋಲು ಕಾರ್ಯಕರ್ತರನ್ನ ಕೆರಳುವಂತೆ ಮಾಡಿದೆ. ಇತ್ತ ಚಿಕ್ಕೋಡಿಯಲ್ಲೂ ಭಿನ್ನಮತ ಹೊಗೆ ಆಡ್ತಿದೆ. ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಅನ್ನೋ ಸೋಲಿಸು ಇಂಟೆನ್ಷನ್ ಇತ್ತು, ಅವರು ಸಫಲ ಆಗಿಲ್ಲ. ಗೆದ್ರು ನೆಮ್ಮದಿ ಇಲ್ಲ, ಸೋತ ನೋವು ಸಹಿಸಿಕೊಳ್ಳಲಾಗ್ತಿಲ್ಲ. ಚುನಾವಣಾ ಅಖಾಡದಲ್ಲಿ ಆಡಿದ್ದ ಮಾತುಗಳೇ ಮುಳ್ಳಾಗಿ ಚುಚ್ಚುತ್ತಿವೆ. ಹಾಕಿದ್ದ ಸವಾಲುಗಳು ವೈಮನಸ್ಸು ಕಾಡೋಕೆ ಶುರು ಮಾಡಿದೆ. ಮಂಡ್ಯ ಲೋಕಕ್ಷೇತ್ರ ಕಾಂಗ್ರೆಸ್ಗೆ ಸೋಲಿನ ಮುಖಭಂಗ. ರಾಜೀನಾಮೆ ಮಾತು, ಚಲುವರಾಯಸ್ವಾಮಿ ಹೇಳಿಕೆ ವೈರಲ್. ಮಂಡ್ಯ ಲೋಕಸಭೆ ರಣಕಣದಲ್ಲಿ ಎಚ್ಡಿಕೆ ಗೆಲುವಿನೊಂದಿಗೆ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಇನ್ನು ಪ್ರಚಾರದ ವೇಳೆ ಕೈ ಅಭ್ಯರ್ಥಿ ಸೋತ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಅವರ ಮಾತು ಈಗ ವೈರಲ್ ಆಗ್ತಿದೆ. ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನೂ ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಅನ್ನೋ. ಇನ್ನು ತಮ್ಮ ಹೇಳಿಕೆಯ ವಿಡಿಯೋಗೆ ಪ್ರತಿಕ್ರಿಯೆ ನೀಡಿರುವ ಚಲುವರಾಯಸ್ವಾಮಿ, ಪಕ್ಷ ಕೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ, ಖಂಡಿತ. ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಮತ್ತು ಜನತಾ ದಳದವ್ರು ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ. ನನಗೆ ಹೌದು, ನನಗೆ ಮುಜುಗರ ಆಗಿದೆ, ಆಗಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ. ಅದನ್ನು ಜನರ ಮೇಲೆ ಮತದಾರರ ಮೇಲೆ ಹೇಳಲ್ಲ ನಾನು. ಒಂದು ತಪ್ಪಿರ್ಬೋದು. ಅತ್ತ ಚಿಕ್ಕೋಡಿಯಲ್ಲಿ ಸಚಿವರು ಹಾಗೂ ಶಾಸಕರ ನಡುವಿನ ಗುದ್ದಾಟ ತಾರಕಕ್ಕೇರಿದೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಸಾಹುಕಾರ್ ಸಿಟ್ಟು. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದು ಬೀಗಿದ್ದಾರೆ. ಆದರೆ ಅಥಣಿ ಕುಣುಚಿಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿಲ್ಲ. ಇದಕ್ಕೆ ಸತೀಶ್ ಜಾರಕಿಹೊಳಿ ಕೆರಳಿದ್ದು ಹೈಕಮಾಂಡ್ಗೆ ದೂರು ನೀಡಲು ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕಿಡಿಕಾರಿದ್ದು ನಮ್ಮನ್ನ ತುಳಿಯೋ ಕೆಲಸ ಮಾಡ್ತಿದ್ದಾರೆ ಅಂದಿದ್ದಾರೆ. ಅವರು ಸೋಲಿಸು ಇಂಟೆನ್ಷನ್ ಇತ್ತು, ಅವರು ಸಫಲ ಆಗಿಲ್ಲ. ಇನ್ನೂ ಹೆಚ್ಚು ಲೀಡ್ ಮಾಡೋಕ್ಕೆ ಅವಕಾಶಗಳು ಇದ್ದು ಭಾಳಷ್ಟು ಕಡೆ. ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ. ನಮಗೆ ಅವರು ಮೋಸ ಮಾಡೋಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ವರಿಷ್ಠರ ಗಮನಕ್ಕೆ ಕೂಡ ತರ್ತೀವಿ. ನನಗೆ ಚಾಲು ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು. ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರಂತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ, ಅದನ್ನು ಮಾಡಿಯೂ ಇಲ್ಲ. ಉಲ್ಟಾನ ಮಾಡೋದಾಗಿದ್ರೆ ನನಗೆ ಒಂದು 20,000 ಕೋಟಿ ಹಾಕಕ್ಕೆ ಹಾಕಿದ್ದಿಲ್ಲ, ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡರ್ಗಳು ಅದಾರು. ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದ ಬರ್ತಂತ ಅನ್ನೋದು ನನಗೆ ಗೊತ್ತಿಲ್ಲ. ಏನೇ ಹೇಳಿ, ಲೋಕಸಭೆ ಸೋಲಿನ ನೋವು 10 ರೀತಿ ಸ್ಫೋಟಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.